ಎಲ್ಲರೂ ವಚನ ಬರೀತಾರೆ, ಎಲ್ಲರೂ ಹಾಡ್ತಾರೆ, ಎಲ್ಲರೂ ಅನುಭವ ಮಂಟಪದೊಳಗೆ ಇಷ್ಟು ಡಿಸ್ಕಷನ್ ಮಾಡ್ತಾರಲ್ಲ, ನಾನು ಒಂದು ಏನರ ವಚನ ಬರಿಬೇಕು. ಆಕೆ ಬರಿಬೇಕಂತೇಳಿ ಆದ್ರೆ ಸಾಲಿ ಕಲ್ತಿದ್ದಿಲ್ಲ. ಆಕೆಗೆ ಅನಿಸ್ತು ಏನಾರ ಬರಿಬೇಕು ಅಂತ. ಹಿಂಗೆ ಹೋಗಿ ಅಡ್ಡಾಡ್ಕೊತಿದ್ಲು, ಏನೂ ಗೊತ್ತಾಗಲಿಲ್ಲ. ನೋಡಿ ನೋಡಿ ಬರಿಬೇಕಂತಿದ್ಲು. ಬಡಿಗೆತನದ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಮನ್ಯಾಗ ಒಂದು ಬಡಿಗೆತನ ಮಾಡೋ ಹುಡುಗಿತ್ತು. ಓಣ್ಯಾಗ ಅವೆಲ್ಲ ಬಡಿಗೆತನ ಮಾಡೋ ಕೆಲಸ ಎಲ್ಲ ದಾರಿ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ಲು. ಈ ಹುಡುಗನ ಕಣ್ಣ ಹೆಣ್ಮಗಳ ಕಡೆ ಹೋತು, ಕೈಯಾಗಿರೋ ಬಾಚ್ ಐತಲ್ಲ ಕಾಲಿಗೆ ಬಡಿತದ. ಇದನ್ನ ನೋಡಿದ ಕೂಡಲೇ ಒಂದು ಲೈನ್ ಬರೆದ್ಲಂತ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೆದು ಬಿಟ್ಲಕ್ಕೆ. ಅಂದ್ರೆ ನೋಡಿ ನೋಡಿ ಬರೆಯಕತ್ಲು. ಆಮೇಲೆ ಮಧ್ಯಾಹ್ನ ಆತು, ಮನ್ಯಾಗ ಕುಂತಿದ್ಲು. ಒಬ್ಬಕ್ಕೆ ಹೆಣ್ಮಗಳು ಗಂಡನ ಜೊತೆ ಗಲ್ಲ 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 ಬಾಯಿ ಮಾಡಕತ್ತಿಲ್ಲಂತ. ಈಗ ಅಂತಾರಿಲ್ಲ ನಿಮ್ಮ ಕಡೆ ಶಬ್ದ ಗಲ್ಲ 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 ಬಾಯಿ ಮಾಡೋದು. ಅವು ಏನು ಶಬ್ದ, ಯಾವ ಡಿಕ್ಷನರಿ, ಕನ್ನಡ ಡಿಕ್ಷನರಿಗಂತೂ ಇಲ್ಲಿ ಅವು ಶಬ್ದ. ಗಲ್ಲ 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 ಬಾಯಿ ಮಾಡಕತ್ತಿದ್ಲು. ಭಾಳ ತಡ್ಕೊಂಡಿದ್ದು ಗಂಡ ತಾಪಾಗಿ ಒಂದು ಜೋರು ಕಪಾಳಕ್ಕೆ ಹೊಡೆದ, 2 ಹಲ್ಲ ಬಿದ್ದು ಹುಚ್ಚಿ. ಅವಾಗ ಅದನ್ನು ನೋಡಿದ ಕೂಡಲೇ ಒಂದು ಲೈನ್ ಬರಲ್ಲಂತ, ಬಾಯಿ ತಪ್ಪಿ ನಡೆಯಲು ದವಡೆಗೆ ಮೂಲ ಅಂತ ಮತ್ತೆ 2ನೇ ಲೈನ್ ಬರೆದ್ಬಿಟ್ಲ ಅಲ್ಲೇ. ಸಾಯಂಕಾಲ ಆತು, ಒಬ್ಬ ಅದನ್ನು ತೊಗೊಂಡು ಹೋಗಕತ್ತಿದ್ನಂತ. ಅದನ್ನು ತೊಗೊಂಡಂದ್ರೆ ಗೊತ್ತಾಗುತ್ತಿಲ್ಲ, ನಾವೇನು ಹೇಳೋದು ಬೇಡಲ್ಲ, ಎಕ್ಸ್ಪೀರಿಯನ್ಸ್ಡ್ ಅದಿರಲ್ಲ. ಅದನ್ನು ತೊಗೊಂಡು ಜೋಲಿ ಹೊಡ್ಕೊಂಡು ಹೊಂಟಿದ್ದ. ದೊಡ್ಡ ಗಟಾರ್ ಇತ್ತು. ಇನ್ನೇನು ಅವ ಬೀಳಾಕತ್ತಿದ್ದ, ಅವ ಬೀಳ್ತಾನೆ ಬಾ ಅಂಥೇಳಿ ಪಾಪ ಒಬ್ಬ ಅವನ್ನ ರಕ್ಷಣೆ ಮಾಡಕ್ಕೆ ಹೋದ, ಅವನು ತೊಗೊಂಡ ಬಿದ್ದವ. ಅದನ್ನು ನೋಡಿ ಒಂದು ಲೈನ್ ಬರಲ್ಲಂತ, ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಅಂತ. ಅಂದ್ರೆ ಬಸವಣ್ಣವರು ಯಾರಿಗೇನು ಗೊತ್ತಿರಲಿಲ್ಲ, ಅವ್ರ ಬಾಯಾಗ ವಚನ ನುಡಿಸ್ದ ಅಂತ. ಒಬ್ಬ ಗುರು ಯಾವಾಗ ಆಗ್ತಾನ, ಬಸವಣ್ಣವ್ರು ಯಾಕೆ ದೊಡ್ಡವರಾದರು, ಒಬ್ಬ ಗುರು ಯಾವಾಗ ಆಗ್ತಾನಂದ್ರೆ ನಿನ್ನ ಕೈ ನೋಡಿ ಬರೀ ಭವಿಷ್ಯ ಹೇಳೋರು ಗುರುಗಳಾಗೋದಿಲ್ಲ, ನಿನ್ನ ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರೆ ಅನ್ನೋದಕ್ಕೆ ಬಸವಣ್ಣನೇ ಒಂದು ದೊಡ್ಡ ಉದಾಹರಣೆ. ಎದ್ಯಾಗ ಪ್ರೇಮ ಕಲಿಸಿದ್ರು, ನಾಲ್ಗೆ ಮೇಲೆ 2 ಚಲೋ ಮಾತು ಕಲಿಸಿದ್ರು, ಕೈಯಾಗ ಒಂದಿಷ್ಟು ಚಲೋ ಕೆಲಸ ಮಾಡ್ರಿಪ್ಪ. 2 ಕೆಲಸ ಮಾಡಬೇಕು ಮನುಷ್ಯ ಈ ಕೈಯಿಂದ. ಒಂದು ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು. ಉಪಜೀವನಕ್ಕಾಗಿನೂ ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕು ಮನುಷ್ಯ. ಉಪಜೀವನಕ್ಕಾಗಿ ದುಡಿಬೇಕು. ನಾವೆಲ್ಲ ಹೇಳ್ತೀವಿ ನೋಡ್ರಿ, ಇವ್ರು ಮಾಡಿಸ್ಯಾರ್ರಿ ನಮಗೆ, ನಮ್ಮದೆಲ್ಲ ಭಾಳ ಚಲೋ ಇತ್ತು. ಇವರು 3 ದಾರಿ ಕೂಡಲ್ಲಿದ್ದು ಮಣ್ಣು ತೊಗೊಂಡು ಬಂದು ಮಾಡಿಸ್ಯಾರ ನಮಗೆ. ಅಲ್ಲ, 3 ದಾರಿ ಮಣ್ಣು ತೊಗೊಂಡು ಇವ್ರಿಗೆ ಯಾಕೆ ಮಾಡ್ಸೋಕೆ ಹೋಗ್ತಾರೆ? ಅದು ಭೂಮಿ ತಾಯಿ ಅಂತಾಳ. ನಾ ಯಾರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಲೋ, ನಾನು ಯಾರು ತಲೆ ತಿಕ್ಕಕ್ಕೆ ಹೋಗಿಲ್ಲ. ಸುಮ್ಮನೆ ನನ್ನ ಉಡ್ಯಾದಾಗ 4 ಕಾಳು ತಂದ್ರೆ 4 ತಿಂಗಳದಾಗ 4 ಕ್ವಿಂಟಲ್ಲ ತುಂಬುತ್ತೀನಿ, ನಾ ಯಾರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ ಅಂತ ಭೂಮಿ ತಾಯಿ ಅಂತ. ಆದ್ರೆ ಮನುಷ್ಯನ ತಲೆಯಾಗಿದ್ದು ಏನು ಅಂದ್ರೆ ಅವ್ರು ಮಾಡಿಸ್ಯಾರ ನಮಗೆ. ಒಟ್ಟ ಕಣ್ಣಿಗೆ ಕಾಣ್ತೈತ್ರಿ, ಕೈಗೆ ಹತ್ತೋದಿಲ್ಲ ಅನ್ನೋದಿಲ್ಲ. ಕಣ್ಣಿಗೆ ಕಾಣ್ತೈತಿ, ಒಟ್ಟು ಕೈಗೆ ಹತ್ತೋದಿಲ್ಲ. ಮತ್ತು ಹೋಗಿ ನಂಬರ್ ಹಚ್ಚಿ ಬಂದ್ರೆ ನಿನ್ನ ಕೈಯಾಗ ಯಾಕೆ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತದ. ಭಾರಿ ಭಾರಿ ಭಕ್ತರಿರ್ತಾರೆ. ಈಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರಲ್ಲ, ನಮಸ್ಕಾರ ಮಾಡಿದಾಗ ಗುರುಗಳಿಗೆ ಕಲಸಕ್ರಿ ಕೊಟ್ರಂದ್ರೆ ಅವು ಎಣಿಸಿ ಸಹಿತ ನಂಬರ್ ಹಚ್ಚು ಭಕ್ತರದಾರ ಈಗೆಲ್ಲ. ಮತ್ತು ನೀ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತೋದಿಲ್ಲ ಅಂತ ಬೇರೆಯವ್ರ ಕೈಯಾಗ ಕೊಟ್ಟರೆ ನಿನ್ನ ಕೈಯಾಗ ಹೆಂಗೆ ಇರ್ತೈತಿ ಹೇಳೋದು. ಅದಕ್ಕೆ ಶರಣರು ಕಲಿಸಿದ್ದೇನು ಅಂದ್ರೆ ದುಡಿ ಮೊದಲಂತ. ದುಡಿಬೇಕಂತ. ಕೈಯಾಗ ದಾರ ಕಟ್ಕೊಂಡ ಕೈಗಳಲ್ಲಿ ಲಕ್ಷ್ಮಿ ಇರುವುದಿಲ್ಲ, ದುಡಿಯುವ ಕೈಗಳಲ್ಲಿ ಲಕ್ಷ್ಮಿ ಇರ್ತಾಳನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಬೇಕು. ಹೆಂಗೆ ದುಡಿಬೇಕು ಮನುಷ್ಯ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣಿದಿನಪ್ಪ, ನೀ ರೆಸ್ಟ್ ತಗೋ ಹೋಗೋ ಅನ್ನೋವಂಗೆ ದುಡಿಯುವುದನ್ನು ಕಲಿಬೇಕು ಮೊದಲು. ದುಡಿಬೇಕು ಮನುಷ್ಯ, ಆಲಸಿಯಾಗಿರಬಾರ್ದು. ನಾವು ಹೇಳ್ತೀವಿ ನಮ್ಮ ಮನೆ ಮಗ್ಗಲ್ದವರು ಭಾಳ ವೈರಿಗಳದಾರ, ಇಲ್ಲ ನಮ್ಮ ಹೊಲದ ಮಗ್ಗಲ್ದವ್ರು ಭಾಳ ವೈರಿಗಳದಾರ. ಋಷಿ ಏನಂತಾರಂದ್ರೆ, ನಿನ್ನ ವೈರಿ ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮಗ್ಗಲು ಹೊಲದಾಗೂ ಇಲ್ಲ, ನಿನ್ನ ವೈರಿ ನಿನ್ನೊಳಗ ಅದಾನ. ಯಾರು ಅಂದ್ರೆ ನಿನ್ನೊಳಗಿರುವ ನಿನ್ನ ಆಲಸ್ಯತನ ಐತಲ್ಲ, ಅದೇ ನಿನ್ನ ನಿಜವಾದ ಶತ್ರು ಅಷ್ಟೆ. ನಿನ್ನ ಆಲಸ್ಯತನವೇ ನಿನ್ನ ಶತ್ರು. ಮನುಷ್ಯ ದುಡಿಬೇಕಾಗ್ತೈತಲ್ಲ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನ ದೊಡ್ಡ ವೈರಿ ಅಂದ್ರೆ ಅವನ ಆಲಸ್ಯತನ. ಅದಕ್ಕೆ ಶರಣರು ಕಲಿಸಿದ್ದು ಕಾಯಕ. ಮೊದಲು ಮನುಷ್ಯ ಉಪಜೀವನಕ್ಕಾಗಿ ದುಡಿಬೇಕಾಗ್ತೈತಿ.
ನೀನು ಇದ್ದಾಗ ದುಡಿದೇ ಇದ್ರೆ, ಇದ್ದಾಗ ದುಡಿಯುವುದನ್ನು ಕಲಿಯದೇ ಇದ್ರೆ ಹೆತ್ತವರಿಗಲ್ಲ, ನಾಳೆ ಸತ್ತಾಗ ಹೊತ್ತವರಿಗೂ ಈ ಮನುಷ್ಯ ಭಾರ ಆಗ್ತಾನೆ. ಅದಕ್ಕೆ ದುಡಿದು ಋಣ ಮುಟ್ಟಿಸ್ಬೇಕಾಗ್ತೈತೆ ಭೂಮಿ. ದುಡಿಯುವುದು ಮೊದಲ ಉಪಜೀವನಕ್ಕಾಗಿ ದುಡಿಬೇಕು. ಈ ಬೊಗರಿ ಆಡಿಸ್ತಿರಲಿ ನೀವು, ಬೊಗರಿ ಆಡಿಸುವಾಗ ನೋಡ್ರಿ, ಬೊಗರಿ ಎಲ್ಲಿವರೆಗೆ ನಿಲ್ತೈತಿ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ನಿಲ್ತೈತಿ. ಯಾವಾಗ ತಿರುಗದು ನಿಲ್ತೈತಿ ಬೊಗರಿ ಬೀಳ್ತೈತಿ, ತಿರುಗುವ ಬೊಗರಿ ನಿಲ್ತೈತಿ, ತಿರುಗದು ನಿಂತಾಗ ಹೆಂಗೆ ಬೊಗರಿ ಬೀಳ್ತೈತೋ ದುಡಿಯುವ ಮನುಷ್ಯ ಚಲೋ ಇರ್ತಾನೆ. ಯಾವಾಗ ದುಡಿಯುವುದು ನಿಲ್ಲಿಸ್ತಾನಲ್ಲ ಅವನು ಸಹಿತ ಕೆಳಗೆ ಬೀಳ್ತಾನೆ ಮನುಷ್ಯ. ದುಡಿಯುವುದನ್ನು ಕಲಿಬೇಕು. ಎರಡಕ್ಕೆ, ಒಂದು ಉಪಜೀವನಕ್ಕಾಗಿ ದುಡಿಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ದುಡಿಬೇಕು ಮನುಷ್ಯ. ನನ್ನ ಸಲುವಾಗಿ ಅಲ್ಲ, ನನ್ನನ್ನು ಈ ಜಗತ್ತಿಗೆ ಕರ್ಕೊಂಡು ಬಂದು ಎಷ್ಟು ವಿಷಯ ವಸ್ತುಗಳದವಲ್ಲ. ಯಾಕೆ ಮನುಷ್ಯ ಉಪಕಾರ ಮಾಡ್ಬೇಕ್ರಿ? ನಮ್ಮ ಮನೆ ಹೊಲ ನಾವು ಚಂದ ಅದೀವಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡ್ಯಾರ ಏನು ಮಾಡೋದು ನಾವು ಅಂತ ಅನಿಸ್ತಿರ್ತೈತೆ ನಮಗೆ. ಯಾಕೆ ಉಪಕಾರ ಮಾಡಬೇಕು ಅಂದ್ರೆ ದೇವರು ಇನ್ನು ನಮ್ಮ ಭೂಮಿಗೆ ಕರ್ಕೊಂಬಂದಾನಲ್ಲ, ಬರುವಾಗ ನಾವು ಯಾರೂ ಏನೂ ತಂದಿಲ್ಲ, ಪುಕ್ಕಟಿಯಾಗಿ ಬಂದೀವಿ. ಈಗ ನೀವು ಒಂದು ಸಾಲ ತೊಗೊತೀರಿ ಬ್ಯಾಂಕಿನೊಳಗೆ ಸಾಲ ತೊಗೋಬೇಕಾದ್ರೆ ಹೋದ ಕೂಡಲೇ ಕೊಟ್ಟು ಬಿಡ್ತಾರೆ ನಿಮಗೆ, ಎಷ್ಟು ಲಕ್ಷ ಅಷ್ಟು ಲಕ್ಷ. ನೀವು ಬ್ಯಾಂಕಿನೊಳಗೆ ಸಾಲ ತೊಗೋಬೇಕಂದ್ರೆ ಒಂದು ಸೆಕ್ಯೂರಿಟಿ ಇರಬೇಕು, ಮತ್ತೊಬ್ಬರಿಗೆ ಶ್ಯೂರಿಟಿ ಕರ್ಕೊಂಡು ಹೋಗ್ಬೇಕು. ಮಣ್ಣಿನೋ ಹೊಲನೋ ಬಂಗಾರದೋ ನಿಮ್ಮದು ಒತ್ತಿ ಇಟ್ಕೊಂಡು ನಿಮಗೆ ಸಾಲ ಕೊಡ್ತಾರೆ. ಸುಮ್ಮನೆ ವಿಚಾರ ಮಾಡಿರಿ, ನೀವು ಒಂದಿಷ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಸಾಲ ತೊಗೋಬೇಕಂದ್ರೆ ಏನಾದರೂ ಡೆಪಾಸಿಟ್ ಇಟ್ಕೊಂಡು ಕೊಡ್ತಾರೆ. ಭಗವಂತ ದೇವರು ಇಷ್ಟು 100 ವರ್ಷಗಳ ಈ ಜೀವನ ನಮಗೆ ಕೊಟ್ಟಾನಲ್ಲ, ವಿದೌಟ್ ಡೆಪಾಸಿಟ್ ಕೊಟ್ಟಾನ. ಅದನ್ನು ಅವನ ಬಗ್ಗೆ ನಾವು ಗೌರವ ಇರಬೇಕಲ್ಲ. ಏನಾದರೂ ಡೆಪಾಸಿಟ್ ಇಟ್ಕೊಂಡ ನಮ್ಮ ಕಡೆಯಿಂದ ಏನೂ ಇಲ್ಲ, ಎದ್ರ ಮೇಲೆ ಕೊಟ್ಟಾನಂದ್ರೆ ಒಂದು ಭರವಸೆಯಿಂದ ಕೊಟ್ಟಾನ, ನೀನು ಚಲೋ ಬದುಕು ಬರ್ತಿ ಅಂತೇಳಿ. ಅಂಥ ಒಂದು ಚಲೋ ಬದುಕಬೇಕಲ್ಲ ಮನುಷ್ಯ. ನೀವು ಹೋಟೆಲ್ದಾಗ ಉಣ್ಣಕ್ಕೆ ಹೋಗ್ರಿ, ನೀವು ಒಂದು ಊಟಕ್ಕೆ 100 ರೂಪಾಯಿ ತೊಗೊತಾರೋ. ಭೂಮಿ ತಾಯಿ ಇಷ್ಟು ವರ್ಷ ಬೆಳೆದಾಳಲ್ಲ, ಏನರ ಕೊಡ್ರಿ ಅಂತ ಕೇಳಾಳೆ ನಮಗೆ. ನೀವೊಂದು ನೀರಿನ ಬಾಟ್ಲಿ ತೊಗೊಳ್ರಿ, 100 ರೂಪಾಯಿ ತೊಗೊತಾರೆ ಅವ್ರು ಒಂದು ನೀರಿನ ಬಾಟ್ಲಿಗೆ. ಇಷ್ಟು ಕೃಷ್ಣ ಇಷ್ಟು ಹರಿದು ನಮ್ಮ ಹೊಲ ತುಂಬೇಳಲ್ಲ, ಏನರ ಇಷ್ಟು ಕೊಡ್ರಿ ನೀವು ನೀರು ಬಳಸಿರಂತ ಏನಾರ ಕೇಳಾಳೇನು ಕೃಷ್ಣ? ಏನೂ ಕೇಳಿಲ್ಲ. ಇಷ್ಟು ವರ್ಷ ನೀವು ಕರೆಂಟ್ ಬಳಸ್ತೀರಿ, KPTCLನವ್ರು 1 ತಿಂಗಳಾತಂದ್ರೆ ಬಿಲ್ ಹಚ್ಕೊಂಡು ಬರ್ತಾರೆ ನಿಮಗೆ ಇಷ್ಟು ಕೊಡ್ಬೇಕಂತೇಳಿ. ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ದೇವರು ತೇಲಿ ಬಿಟ್ಟಾನಲ್ಲ, ಏನಾದರೂ ನನ್ನ ಬಿಲ್ ಕೊಡ್ರಿ ಅಂತ ಸೂರ್ಯ ಕೇಳ್ಯಾನೋ ಚಂದ್ರ ಕೇಳ್ಯಾನೋ? ಯಾರು ಕೇಳ್ಯಾರ? ಯಾರೂ ಕೇಳಿಲ್ಲ.